ಕೇಶವ್ದು ಒಂದು ಬಟ್ಟೆ ಮಾಡೋಂತ ಕಾರ್ಖಾನೆ ಇತ್ತು. ಈ ಕಾರ್ಖಾನೆನಲ್ಲಿ 3 ಜನ ಕೆಲ್ಸ ಮಾಡ್ತಾ ಇದ್ರು, ಮೂರ್ತಿ, ಭವರ್ ಮತ್ತೆ ಮುಕೇಶ್. ಅರೆ ಮುಕೇಶ್, ಈ ವಾರ ಎಷ್ಟ್ ಬಟ್ಟೆ ತಂದಿದ್ಯಾ? ಯಜಮಾನ್ರೆ 15 ರೋಲ್. ಅರೆ ಪ್ರತಿ ವಾರ 16 ರೋಲ್ ಆಗ್ತಿತ್ತಲ್ವಾ, ಮತ್ತೆ ಈ ವಾರ ಕಡಿಮೆ ಹೇಗೆ? ಯಜಮಾನ್ರೆ ಮೂರ್ತಿ ಹಿಂದಿನ ವಾರ ಲೇಟಾಗಿ ಬರ್ತಿದ್ದ, ಅದಕ್ಕೆ ಅದು. ಹೌದಾ? ಅವನೇನ್ ಈ ಕಾರ್ಖಾನೆಯನ್ನ ಅವ್ರ ಅಪ್ಪಂದು ಅನ್ಕೊಂಡಿದ್ದಾನಾ? ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಂದ್ಬಿಡ್ತಾನೆ. ಅವನಿಗೆ ಹೇಳು ಈ ತರ ನಡೆಯೋದಿಲ್ಲ ಅಂತ. ಸರಿ ಯಜಮಾನ್ರೆ. ಸತ್ಯ ಏನು ಅಂತಂದ್ರೆ ಮೂರ್ತಿನೂ ಲೇಟಾಗಿ ಬಂದಿರ್ಲಿಲ್ಲ, ಅದ್ರ ಜೊತೆಗೆ ಅವನು ಕೆಲ್ಸನೂ ಕಮ್ಮಿ ಮಾಡಿರ್ಲಿಲ್ಲ. ಮೈಗಳ್ತನ ಮಾಡ್ತಾ ಇದ್ದಿದ್ದು ಮುಕೇಶ್. ಅದಕ್ಕೆ ಕಾರಣ ಆಗಿತ್ತು ಅವನ ಹೊಸ ಮೊಬೈಲ್ ಫೋನ್. ಮೂರ್ತಿ ಮತ್ತೆ ಭವರ್ ಕೆಲ್ಸ ಮಾಡೋವಾಗ ಮುಕೇಶ್ ಮಾತ್ರ ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತಿದ್ದ ಒಂದ್ ಕಡೆ ಮೂಲೆನಲ್ಲಿ. ಮುಂದಿನ ತಿಂಗಳು ಕೂಡ ಬಟ್ಟೆ ಉತ್ಪಾದನೆ ಕಮ್ಮಿ ಆದಾಗ ಕೇಶವ್ಗೆ ಕೋಪ ಬಂತು. ಈ ವಾರನು ಕೇವಲ 15 ರೋಲಾ? ಈ ವಾರ ಕೂಡ ಮೂರ್ತಿ ಲೇಟಾಗಿ ಬರ್ತಿದ್ನಾ? ಅದು ಯಜಮಾನ್ರೆ ಹಾ. ಅವನಿಗೆ ಹೇಳು ಮನೆಗೆ ಹೋಗೋದಿಕ್ಕೆ. ಅವನಿಗೆ ಹೇಳು ನಾಳೆಯಿಂದ ಕೆಲ್ಸಕ್ಕೆ ಬರುವ ಅವಶ್ಯಕತೆ ಇಲ್ಲ, ನೀನ್ ಬೇರೆ ವ್ಯಕ್ತಿನ ಹುಡ್ಕೋ, ಸರಿನಾ? ಯಾರಿಗ್ ಕೆಲ್ಸ ಬೇಕೋ ಅವ್ರನ್ನ, ಹಾಗೂ ನಮ್ ಕೆಲ್ಸನ ನಿಯತ್ತಿಂದ ಮಾಡ್ಬೇಕು. ಸರಿ ಯಜಮಾನ್ರೆ. ಮುಕೇಶ್ ಮೂರ್ತಿ ಹತ್ರ ಹೋದ. ಮೂರ್ತಿ, ಯಜಮಾನ್ರು ನಿನ್ನನ್ನ ಕೆಲ್ಸದಿಂದ ತೆಗೆದಿದ್ದಾರೆ. ಅಯ್ಯಯ್ಯೋ, ಆದ್ರೆ ಈ ತರ ಯಾಕೆ? ನಾನಂತದ್ದು ಏನ್ ತಪ್ಪು ಮಾಡ್ದೆ ಜಿ? ತಪ್ಪೇನಾಗಿಲ್ಲ, ಬರೀ ಕೆಲ್ಸ ಕಡಿಮೆ ಆಗ್ತಿದೆ, ಅದಕ್ಕೆ ಯಜಮಾನ್ರು ಕೆಲ್ಸದವ್ರನ್ನು ಕಡಿಮೆ ಮಾಡಿದ್ರು. ನಾನವ್ರಿಗೆ ಹೇಳೋದಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವರು ನನ್ ಒಂದನ್ನು ಕೇಳಲಿಲ್ಲ. ನೀನ್ ಹೆದ್ರು ಬೇಡ, ನಾನ್ ನಿನಗೆ ಬೇರೆ ಕೆಲ್ಸ ಕೊಡಿಸ್ತೀನಿ, ಸರಿನಾ? ಮೂರ್ತಿಗೆ ಚಿಂತೆ ಶುರುವಾಯ್ತು, ನನ್ನ ಕುಟುಂಬದ ಗತಿ ಏನು ಅಂತ. ಇದ್ದಕ್ಕಿದ್ದ ಹಾಗೆ ಕೆಲ್ಸ ಕಳ್ಕೊಂಡಿದ್ರಿಂದ ಅವನ್ ತಲೆ ಮೇಲೆ ದುಃಖದ ಭಾರನೇ ತುಂಬ್ಕೋತು. ಮೂರ್ತಿ ಮನೆಗ್ ಹೋದ. ನಾಳೆ ನಿಮ್ ಡಬ್ಬಿಗೆ ದೋಸೆ ಹಾಕ್ತಾ ಇದೀನಿ ರೀ, ನಿಮ್ ಸ್ನೇಹಿತರಿಗೆ ನಾನ್ ಮಾಡಿರೋ ದೋಸೆ ತುಂಬಾ ಇಷ್ಟ ಅಲ್ವಾ? ಅಯ್ಯಯ್ಯೋ, ಇನ್ನು ಡಬ್ಬೆಯ ಅವಶ್ಯಕತೆನೇ ಇಲ್ಲ ಜಿ. ನಿಮ್ ಮಾತಿನ ಅರ್ಥ ಏನ್ರಿ? ನನ್ ಮಾತಿನ ಅರ್ಥ, ನನ್ನನ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ. ಅಯ್ಯಯ್ಯೋ, ಆದ್ರೆ ಯಾಕ್ರಿ? ಯಜಮಾನ್ರಿಗೆ ಕೆಲ್ಸದವರು ಕಡಿಮೆ ಮಾಡ್ಬೇಕಿತ್ತು, ಅದಕ್ಕೆ ನನ್ನನ್ನ ತೆಗ್ದಾಕಿದ್ರು. ಅಯ್ಯೋ, ಮುಂದೆ ಗತಿ ಏನು? ಅಯ್ಯಯ್ಯೋ, ಮುಕೇಶ್ ಅಣ್ಣ ಹೇಳಿದ್ದಾರೆ ನನ್ನನ್ನ ಬೇರೆ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಅಜ್ಜಿ. ಇನ್ನು ನೋಡೋಣ. ಆದಷ್ಟು ಬೇಗ ನೀವು ಇನ್ನೊಂದ್ ಕೆಲ್ಸ ಹುಡ್ಕೋಬೇಕಾಗತ್ತೆ ರೀ, ಇಲ್ಲ ಅಂತಂದ್ರೆ ನಂದಿನಿ ಸ್ಕೂಲ್ ಫೀಸನ್ನ ಹೇಗ್ ಕಟ್ತೀರಾ? ಪುಷ್ಪ ಮತ್ತೆ ಮೂರ್ತಿ ಇಬ್ರು ಬೇಜಾರ್ ಮಾಡ್ಕೊಂಡಿದ್ರು. ಮನೆ ಖರ್ಚು, ಮಗಳ ಫೀಸು, ಇದನ್ನೆಲ್ಲ ಹೇಗಪ್ಪ ಮಾಡೋದು ಅಂತ ಇದೇ ಚಿಂತೆ ಅವ್ರನ್ನ ಕಾಡ್ತಾ ಇತ್ತು. ಮಾರನೇ ದಿನ ಮೂರ್ತಿ ಎಷ್ಟೋ ಜಾಗಗಳಿಗೆ ಹೋಗ್ತಾನೆ ಕೆಲ್ಸನ ಹುಡ್ಕೊಂಡು, ಆದ್ರೆ ಎಲ್ಲೂ ಕೂಡ ಅವನಿಗೆ ಕೆಲ್ಸನೇ ಸಿಗೋದಿಲ್ಲ. ಎಲ್ಲಾ ಕಡೆ ಅವನಿಗೆ ನಿರಾಸೆನೇ ಆಗ್ತಾ ಇತ್ತು. ಮುಂದೆ ಎಷ್ಟೋ ದಿನ ಇದೇ ತರ ನಡೀತಾ ಇತ್ತು. ಅವನ್ ಎಷ್ಟೋ ಕಾರ್ಖಾನೆಗಳಿಗೆ ಹೋಗ್ತಾನೆ, ಆದ್ರೆ ಎಲ್ಲೂ ಕೂಡ ಫಲ ಸಿಗಲ್ಲ. ನಿಮ್ಗೆ ಕೆಲ್ಸ ಸಿಗ್ತೇನ್ರಿ? ಅಯ್ಯೋ ಇಲ್ಲ ಅಜ್ಜಿ, ಎಲ್ಲಾ ಕಡೆನೂ ಅದೇ ಪೈಪೋಟಿ ಇದೆ, ನನಗೆ ಕೆಲ್ಸನೇ ಸಿಗ್ಲಿಲ್ಲ. ಹಾಗಾದ್ರೆ ಸಣ್ಣ ಪುಟ್ಟ ವ್ಯಾಪಾರನಾದ್ರೂ ಶುರು ಮಾಡಿ. ಅಯ್ಯಯ್ಯೋ, ವ್ಯಾಪಾರ ಮಾಡೋದಕ್ಕೆ ನನಗೇನ್ ಬರುತ್ತೆ ಜಿ? ನನಗೆ ಬಟ್ಟೆ ಮಾಡಕ್ ಮಾತ್ರ ಬರೋದು, ಆದ್ರೆ ಅದಕ್ಕೆ ಕೂಡ ದೊಡ್ಡ ದೊಡ್ಡ ಮಷಿನ್ ಬೇಕು ಜಿ. ನಾವು ಒಟ್ಟಿಗೆ ಕೆಲ್ಸ ಮಾಡ್ಬೋದಾ ಇಬ್ರು? ಅದು ಹೇಗೆ? ನೀವು ಮತ್ತೆ ನಿಮ್ಮ ಸ್ನೇಹಿತರು ಯಾವಾಗ್ಲೂ ನನ್ನ ದೋಸೆನ ಹೊಗಳ್ತಾ ಇರ್ತೀರಾ, ನಾವು ಇಬ್ರು ಸೇರ್ಕೊಂಡು ದೋಸೆ ಮಾರ್ಬೋದೇನ್ರಿ? ಹೇಗೋ ಪ್ಲಾನ್ ಏನು ಕೆಟ್ಟದಾಗಿಲ್ಲ ಜಿ. ದೋಸೆ ಹೋಟೆಲ್ ಹಾಕೋದ್ರಲ್ಲಿ ಖರ್ಚು ಕೂಡ ಕಡಿಮೆ ಆಗುತ್ತೆ, ಮತ್ತೆ ಹಣ ಕೂಡ ಆಗುತ್ತೆ. ಏನು ಮಾಡ್ದೆ ಕೂರೋಕ್ಕಿಂತ ಇದೇ ಒಳ್ಳೇದಲ್ವಾ ಜಿ? ಅರೆ ವಾ, ನನಗ್ ನಂಬಿಕೆ ಇದೆ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ. ಮಾರನೇ ದಿನ ಪುಷ್ಪ ಮತ್ತೆ ಮೂರ್ತಿ ಹಳ್ಳಿಯ ಒಂದು ಮೂಲೆನಲ್ಲಿ ದೋಸೆ ಗಾಡಿನ ಹಾಕೊಳ್ತಾರೆ. ಅಯ್ಯೋ ದೇವ್ರೆ, ನಮಗ್ ಸಹಾಯ ಮಾಡಪ್ಪ. ಸ್ಟಾಲ್ ಓಪನ್ ಆಗ್ತಿದ್ದ ಹಾಗೆ ಅಲ್ಲಿಗೆ ಒಬ್ಬ ಗ್ರಾಹಕರು ಬಂದ್ರು. ಒಂದ್ ಮಸಾಲಾ ದೋಸೆ ಸಿಗ್ಬೋದಾ? ಹಾ. ಮತ್ತೆ ನೋಡ್ತಾ ನೋಡ್ತಾ ತುಂಬಾ ಜನ ಗಿರಾಕಿಗಳು ಬರ್ತಾರೆ. ಪುಷ್ಪ ಮತ್ತೆ ಮೂರ್ತಿ ಇಬ್ರು ಖುಷಿಯಾಗಿದ್ರು. ಮೊದಲನೇ ದಿನನೇ ಅವರ ದೋಸೆ ವ್ಯಾಪಾರ ಸೂಪರ್ ಆಗಿತ್ತು. ಅದ್ಕೆ ದೋಸೆ ಸಖತ್ತಾಗಿದೆ. ಹಾ, ನಿಜವಾಗ್ಲೂ ಅದ್ಭುತವಾಗಿದೆ. ಗ್ರಾಹಕರು ಖುಷಿಯಾಗಿದ್ರು, ಮತ್ತೆ ಮೂರ್ತಿ, ಪುಷ್ಪ ಕೂಡ. ಅವತ್ತು ರಾತ್ರಿ ಅವರು ಮನೆಗ್ ಹೋದಾಗ ತುಂಬಾನೇ ಖುಷಿಯಾಗಿದ್ರು. ಅವರು ತಮ್ಮ ಮಗಳಿಗೋಸ್ಕರ ಚಾಕ್ಲೇಟ್ ತಗೊಂಡ್ ಹೋದ್ರು. ಇಲ್ ನೋಡು ನಂದಿನಿ, ಪಾಪ ನಿನಿಗೋಸ್ಕರ ಏನ್ ತಂದಿದ್ದಾರೆ ಜಿ?
ಅರೆ ಚಾಕ್ಲೇಟ್! ನಂದಿನಿ ಅಪ್ಪನ್ ಹತ್ರ ಚಾಕ್ಲೇಟ್ ಇಸ್ಕೋತಾಳೆ ಮತ್ತೆ ಅಪ್ಪನ್ಗೆ ಕಿಸ್ ಕೂಡ ಕೊಡ್ತಾಳೆ. ಮೂರ್ತಿ ಇವತ್ತು ತುಂಬಾ ಖುಷಿಯಾಗಿದ್ದ. ಅಯ್ಯಯ್ಯೋ ಪುಷ್ಪ, ಇವತ್ತು ನಾವು 1,000 ಸಂಪಾದನೆ ಮಾಡಿದೀವಿ. ಹಾ, ಅಯ್ಯೋ ದೇವ್ರೆ, ಇಷ್ಟೊಂದಾ? ಈಗ ಪ್ರತಿದಿನ ಮೂರ್ತಿ ದುಡ್ಡನ್ನ ಎಣಿಸ್ತಿದ್ದ. ಆದಷ್ಟು ಬೇಗ ಅವನು ಬಡತನ ದೂರ ಆಗೋದ್ರಲ್ಲಿತ್ತು. ಮಾರನೇ ದಿನ ಪುಷ್ಪ ಮತ್ತೆ ಮೂರ್ತಿ ಗ್ರಾಹಕರಿಗೆ ದೋಸೆ ಕೊಡುವಾಗ ಆ ಹಳ್ಳಿಯ ಶ್ರೀಮಂತ ಸೇಟು ಲಾಲ್ ಚಂದ್ ಆ ದೋಸೆ ಸೆಂಟರ್ಗೆ ಬರ್ತಾನೆ. ಅರೆ ಸೌಕರ್ರು, ನೀವು ಇಲ್ಲಿ? ಹಾ, ನಿನ್ನತ್ರ ಒಂದ್ ಕೆಲ್ಸ ಇತ್ತು. ಮುಂದಿನ ವಾರ ನನ್ ಮಗಳ ಮದ್ವೆ ಇದೆ. ಇಡೀ ಊರನ್ನ ಕರ್ದಿದೀವಿ. ನೀನು ಅವರಿಗೆಲ್ಲರಿಗೂ ದೋಸೆ ಮಾಡಕ್ ಆಗುತ್ತಾ ಹೇಳು? ಆದ್ರೆ ನೆನ್ಪಿರ್ಲಿ, ನನ್ನ ಯಾವುದೇ ಕುಟುಂಬದವರು ದೋಸೆಯನ್ನ ತಿಂದೇನೆ ವಾಪಸ್ ಹೋಗ್ಬಾರ್ದು. ಹೆಚ್ಚು ಕಮ್ಮಿ 1,000 ಜನ ಅಂತೂ ಇದ್ದೇ ಇರ್ತಾರೆ. ಹಾಗೂ ಎಲ್ಲರಿಗೂ ನಿನ್ನ ಸ್ಪೆಷಲ್ ಮಸಾಲಾ ದೋಸೆನೇ ಇಷ್ಟ ಆಗುತ್ತೆ. ನೆನ್ಪಿರ್ಲಿ, ಗಂಡಿನ ಕಡೆ ಅವ್ರ ಮುಂದೆ ನನ್ ಮರ್ಯಾದೆ ಹಾಳಾಗ್ಬಾರ್ದು. ಸರಿ ಸೇಠ್ಜಿ. ಹಾ, ಒಂದು ಮಸಾಲ ದೋಸೆಗೆ 20 ರೂಪಾಯಿ. ಹಾಗಾದ್ರೆ ಹೆಚ್ಚು ಕಮ್ಮಿ 1,000 ದೋಸೆಗೆ 20,000 ರೂಪಾಯಿ. ಸೇಟು ಲಾಲ್ ಚಂದ್ ಮೂರ್ತಿಗೆ 10,000 ರೂಪಾಯಿ ಕೊಟ್ಟ. ಇದು 10,000 ಅಡ್ವಾನ್ಸು. ಹಾಗೂ 10,000ನ ಮದ್ವೆ ಆದ್ಮೇಲೆ ತಗೊಂಡ್ಬಿಡು. ಸರಿ ಜಿ ಸೇಠ್ಜಿ. ಸೇಟು ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಹೋದ್ ನಂತರ 1,000 ಮಸಾಲ್ ದೋಸೆ ನಾನ್ ಹೇಗ್ರಿ ಮಾಡ್ಲಿ? ಅಯ್ಯಯ್ಯೋ, ಅನ್ಸುತ್ತೆ ನಾವು ಇನ್ನು ಜನನ ಕೆಲ್ಸಕ್ಕಿಡ್ಕೋಬೇಕು. ಆದ್ರೂ ಕೂಡ 1,000 ಮಸಾಲ್ ದೋಸೆ ಮಾಡೋದು ಸುಲಭದ ಕೆಲ್ಸ ಅಲ್ಲ. ಅದು ಮದ್ವೆಗೋಸ್ಕರ. ಯೋಚನೆ ಮಾಡಿ, ಹೆಚ್ಚು ಕಮ್ಮಿ ಏನಾದ್ರೂ ಆಗೋದ್ರೆ? ಮದ್ವೆಗಿನ್ನು 1 ವಾರ ಇದೆ. ನಾವು ಏನಾದ್ರೂ ಒಂದು ಯೋಚನೆ ಮಾಡ್ಬೇಕು. ಒಂದು ದಿನಕ್ಕೆ ನಮಗೆ 20,000 ಸಿಗ್ತಾ ಇದೆ. ಯೋಚನೆ ಮಾಡು. ಮೂರ್ತಿ ಮತ್ತೆ ಪುಷ್ಪ ಇಬ್ರು ಉಪಾಯ ಹುಡ್ಕೋಕ್ ಶುರು ಮಾಡಿದ್ರು. ಹೇಗೆ ನಾವು 1,000 ದೋಸೆನ ಸ್ವಲ್ಪ ಹೊತ್ತಲ್ಲೇ ಮಾಡೋದು ಅಂತ. ನಿದ್ದೆ ಮಾಡೋವಾಗ್ಲೂ ಅವರಿಬ್ರು ಅದ್ರ ಬಗ್ಗೆನೇ ಯೋಚಿಸ್ತಿದ್ರು. ಒಂದ್ ವೇಳೆ ನಾವು 10 ದೋಸೆನ ಮಾಡೋರ್ನ ಇಟ್ಕೊಂಡ್ರೆ? ಆಗ್ಲೂ ಕೂಡ 1 ಗಂಟೆಗೆ ಒಬ್ಬ ವ್ಯಕ್ತಿ 40 ದೋಸೆ ಮಾತ್ರ ಮಾಡಕ್ಕಾಗೋದು. ಹಾ, ಅದು ಹೌದು. ನಾನು ಬೇರೆ ಯೋಚನೆ ಮಾಡ್ತೀನಿ ಜಿ. ಈಗ ಸೇಟು ಮಗಳ ಮದ್ವೆಗೆ 1 ದಿನ ಉಳ್ದಿತ್ತು. ಈಗ್ಲೂ ಕೂಡ ಮೂರ್ತಿ ಪುಷ್ಪ ಉಪಾಯ ಹುಡುಕ್ತಾ ಇದ್ರು. ಹೇಗೆ 1,000 ದೋಸೆನ ಮಾಡೋದು ಅಂತ. ನಾವು ಇಡೀ ರಾತ್ರಿ ಕೂತ್ಕೊಂಡು ದೋಸೆ ಮಾಡಿದ್ರೆ ಆಗ? ಅಯ್ಯಯ್ಯೋ, ಬೆಳಗ್ಗೆವರೆಗೂ ದೋಸೆ ತಣ್ಣಗಾಗ್ಬಿಡುತ್ತೆ. ಅದನ್ನ ತಿಂದು ಯಾರಿಗೂ ಮಜಾನೇ ಬರಲ್ಲ ಜಿ, ಹೌದಲ್ವಾ? ಅಯ್ಯೋ ದೇವ್ರೆ, ಈಗ ನೀನೇ ನಮಗ್ ಸಹಾಯ ಮಾಡ್ಬೇಕು. ಆಗ ಅವ್ರ ಎದುರುಗಡೆ ಒಂದು ಪ್ರಕಾಶವಾದ ಬೆಳಕಿನ ಜೊತೆ ಸ್ವತಃ ಭಗವಂತ ಪ್ರಕಟ ಆದ. ಓ ದೇವ್ರು, ನಿಮ್ಮ ಸಾಕ್ಷಾತ್ ದರ್ಶನ ಮಾಡಿ ನಮ್ ಜೀವನ ಸಂಪೂರ್ಣ ಆಯ್ತು ಅನ್ನಿಸ್ತಿದೆ. ಮೂರ್ತಿ, ಪುಷ್ಪ, ನನ್ನ ಹತ್ರ ನಿಮ್ ಸಮಸ್ಯೆಗೆ ಪರಿಹಾರ ಇದೆ. ಇದು ಜಾದುವಿನ ಮಸಾಲಾ ದೋಸಾ. ಇದನ್ನ ಮದ್ವೆ ಮನೆಗೆ ತಗೊಂಡೋಗಿ ಹಾಗೂ 1,000 ದೋಸೆಯನ್ನ ಮಾಡುವ ಆದೇಶ ಮಾಡಿ. 1 ನಿಮಿಷದಲ್ಲಿ 1,000 ದೋಸೆ ತಯಾರಾಗ್ಬಿಡುತ್ತೆ. ಧನ್ಯವಾದಗಳು ದೇವರೇ. ಮೂರ್ತಿ ಮತ್ತೆ ಪುಷ್ಪ ಇಬ್ರು ದೇವ್ರ ಮುಂದೆ ತಲೆ ಬಗ್ಸಿ ಬೇಡ್ಕೋತಾರೆ. ಮತ್ತೆ ದೇವ್ರು ಅದೃಶ್ಯ ಆದ್ರು. ಮೂರ್ತಿ ಕೈಯಲ್ಲಿ ಆ ಜಾದುವಿನ ದೋಸೆ ಇತ್ತು. ಮಾರನೇ ದಿನ ಮೂರ್ತಿ ಮತ್ತೆ ಪುಷ್ಪ ಮಂಟಪಕ್ಕೆ ಹೋಗ್ತಾರೆ. ಮತ್ತೆ ಅವರಿಬ್ರು ಅಲ್ಲಿ ಸ್ಟವ್ ಅನ್ನ ಹಚ್ಕೋತಾರೆ. ಆಮೇಲೆ ಗೆಸ್ಟ್ಗಳು ಬರೋದಕ್ಕೆ ಶುರುವಾದಾಗ ಮೂರ್ತಿ ಆ ಜಾದುವಿನ ದೋಸೆನ ಹೊರಗ್ ತೆಗ್ದ. ಇಬ್ರು ಗಂಡ ಹೆಂಡತಿ ಕೈ ಮುಗಿದ್ರು. ಹೇ ಜಾದುವಿನ ದೋಸೆ, ನಮ್ಗೆ ಸಹಾಯ ಮಾಡು. ನಮ್ಗೆ 1,000 ಮಸಾಲಾ ದೋಸೆನ ಕೊಡು. ಸ್ವಲ್ಪ ಹೊತ್ತಲ್ಲೇ ಅವ್ರ ಮುಂದೆ 1,000 ಮಸಾಲಾ ದೋಸೆ ಬಂತು. ಹೇಗೆ ಗೆಸ್ಟ್ಗಳು ಬರ್ತಾ ಇದ್ರು ಹಾಗೆ ಮೂರ್ತಿ ಮತ್ತೆ ಪುಷ್ಪ ಅವರಿಗೆ ಮಸಾಲ್ ದೋಸೆನ ಕೊಡ್ತಾ ಇದ್ರು. ಅರೆ ವಾ, ಇದಂತೂ ತುಂಬಾ ಬಿಸಿ ಇದೆ. ಓ, ಮಸ್ತಾಗಿದೆ. ಮತ್ತೆ ಗೆಸ್ಟ್ಗಳು ಕೂಡ ಮಸಾಲ್ ದೋಸೆನ ತುಂಬಾ ಹೊಗಳಿದ್ರು. ಸೇಟ್ ಲಾಲ್ ಕೂಡ ತುಂಬಾ ಖುಷಿಯಾಗಿದ್ದ. ಮದ್ವೆ ನಂತರ ಸೇಟು ಲಾಲ್ ಚಂದ್ ಮೂರ್ತಿ ಮತ್ತೆ ಪುಷ್ಪ ಹತ್ರ ಬಂದ. ನೀವಿಬ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನ್ ನಿಮಗೆ 10,000 ರೂಪಾಯಿ ಕೊಡ್ಬೇಕಿತ್ತು. ಆದ್ರೆ ನಾನು ತುಂಬಾ ಖುಷಿಯಾಗಿದ್ದೀನಿ. ತಗೊಳ್ಳಿ 20,000 ರೂಪಾಯಿ. 20,000 ರೂಪಾಯಿ ಸಿಕ್ಕಿದ್ರಿಂದ ಮೂರ್ತಿ ಮತ್ತೆ ಪುಷ್ಪ ಇಬ್ರು ತುಂಬಾ ಖುಷಿಯಾಗಿದ್ರು. ಮತ್ತಿನ್ನೇನು, ಆ ಜಾದುವಿನ ದೋಸೆಯ ಸಹಾಯದಿಂದ ಮೂರ್ತಿ ಮತ್ತೆ ಪುಷ್ಪ ದೊಡ್ಡ ದೊಡ್ಡ ಮದ್ವೆಗಳ ಆರ್ಡರ್ ತಗೋತಾ ಇದ್ರು. ಸ್ವಲ್ಪ ದಿನದಲ್ಲೇ ಅವರು ಬಡವರಿಂದ ಶ್ರೀಮಂತರಾಗೋದ್ರು. ಅವರ ಅದೃಷ್ಟನೇ ಬದಲಾಗೋಯ್ತು.